ಎಲ್ಲ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಅದ್ರ ಬಗ್ಗೆ ಹೇಳೋದು ಬೇಡ, ನೋಡ್ಕೊಂಬರೋಣ ಬನ್ನಿ. ನಮ್ಮನ್ನ ಸೂಳೆ ಮತ ಮೀಡಿಯಾದವರು ಪೊಲೀಸ್ ಇಲಾಖೆ ತುಂಬ ಚೆನ್ನಾಗಿ ತನಿಖೆ ಮಾಡಿದೆ, ಇಂಚು ಬಿಡದೆ ವಿವರಗಳು ಕೊಡ್ತಾ ಇದ್ದಾರೆ, ಮಾಹಿತಿಗಳು ಕಲೆ ಆಗ್ತಾ ಇದ್ದಾರೆ ಅಂತ ಹೇಳೋ ಸೂಳೆ ಮತ ಮೀಡಿಯಾದವರು. ನಿಮಗೆ ಅಷ್ಟಿರ್ಬೇಕಾದ್ರೆ ಇನ್ನು ಗತ್ತಾಗಿ ಗಂಡಸ್ತರ ಗಜಗಾಂಭೀರ್ಯದಿಂದ ಅಪ್ಪನ ಗುಟ್ಟಿದ್ದು ನನ್ನ ಮಕ್ಕಳು ದರ್ಶನ್ ಫ್ಯಾನ್ಸು. ನಮಗೆ ಎಷ್ಟಿರ್ಬೇಡ, ನಿಮಗೆ ನಮ್ಮ ಸ್ಟೈಲಲ್ಲ, ನಾವು ಸಾಕಿರೋ ನಾಯಿ ಸ್ಟೈಲಲ್ಲಿ ಒಂದು ಡೈಲಾಗ್ ಹೇಳ್ತೀವಿ ಕೇಳಿ. ನಿಮಗೆ ದಮ್ಮು ಅನ್ನೋದೊಂದಿದ್ರೆ ಎಲ್ಲೇ ದಮ್ಮು ಅನ್ನೋದೊಂದಿದ್ರೆ ಇವತ್ತು ACP ಚಂದನ್ ಅವ್ರ ಬಗ್ಗೆ ಬಹಿರಂಗವಾಗಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಅವರು ಕೂಡ ಒಂದು ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದ್ರ ಬಗ್ಗೆ ತನಿಖೆ ಮಾಡಿ ಸ್ವಾಮಿ. ಯಾರು ಬೇಡ ಅಂದವ್ರು ನಿಮ್ಮನ್ನ? ಯಾಕೆ? ಸತ್ಯ, ಶಾಂತಿ, ನ್ಯಾಯ, ನೀತಿ ಪರ ನೀವು ಮೀಡಿಯಾವ್ರು ನಿಲ್ಲಲ್ವಾ ಈಗ? ಇಂಥ ಎಕ್ಸ್ಕ್ಲೂಸಿವ್ ನ್ಯೂಸ್ನ ಯಾರೋ ನಿಮ್ಮ ಮೀಡಿಯಲ್ಲಿ ಹಾಕೇ ಇಲ್ವಲ್ಲಪ್ಪ. ಒಂದು ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್, ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ರಂಗಣ್ಣ ಅವ್ರು ಹೇಳ್ತಾರೆ, ರಂಗಣ್ಣ ಅವ್ರು ಒಂದು ಕೆಲಸ ಮಾಡಿ, ಅದೇನೋ ಬೆರಳು ತೆಗೆದು ಇಟ್ಕೋಬೇಕು ಅಂತ ಹೇಳ್ದಲ್ಲ, ನಿಮ್ಮ ಮೀಡಿಯಲ್ಲಿ ಇಂಥ ಮ್ಯಾಟ್ರ್ ಹಾಕಿಲ್ಲ ಅಂದಮೇಲೆ ಆ ಬೆರಳು ತೆಗೆದು ನೀವೇ ಇಟ್ಕೊಬಿಡಿ. ಇನ್ನು ಹೈವನ್ ಅಜಿತ್ ಬಗ್ಗೆ ಹೇಳಬೇಕು ಅಂದ್ರೆ, ನಿನಗೆ ದಮ್ಮು ಅನ್ನೋದೊಂದಿದ್ರೆ ಇಲ್ಲೇ ದಮ್ಮು ಅನ್ನೋದೊಂದಿದ್ರೆ ಅವಳು ಯಾರೋ BTV ಆ್ಯಂಕರ್ ಮೋಸ ಮಾಡೋದ್ಲಲ್ಲಪ್ಪ 100 ಜನಕ್ಕೆ. ಎಲ್ಲಪ್ಪ ಪ್ರಸಾರ ಮಾಡಿದೆ ಆ ನ್ಯೂಸ್ನ? ಎಲ್ಲಿ ಮಾತಾಡಿದೆ? ಯಾಕೆ ಅಲ್ಲಿ ನಿಂದು ನಿಗರಲ್ವಾ? ಈ ಚಂದನ್ ಕುಮಾರ್ ಅಂತೇಳಿ ಏನು ದೊಡ್ಡ ಹೀರೋ ಅಂತ ತೋರಿಸಲ್ಲ, ಅದೇ ಚಂದನ್ ಕುಮಾರ್ ಸ್ವಂತ ತಂಗಿ ಒಬ್ಬ ವ್ಯಕ್ತಿ ಸಾವು ಕಾರಣ ಆಗಿದೆ. ಅವ್ರಿಗೆ ಪ್ರಾಮಾಣಿಕ ತಾಕತ್ತಿರ ನ್ಯಾಯ ಕೊಡ್ತಾರೆ ಸತ್ತ ವ್ಯಕ್ತಿಗೆ. ಅವ್ರ ತಂಗಿ ಏನು ಮಾಡ್ತಾರೆ? ಆಕೆ ಸಬ್ ಇನ್ಸ್ಪೆಕ್ಟರ್. ಆಕೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೂಡ ಅವ್ರ ಪರಿಚಯದ ವ್ಯಕ್ತಿ ಮದುವೆಯಾಗಿ ತನಗೆ 2 ಮಕ್ಕಳಿಂದ ಗೊತ್ತಿರು ಕೂಡ ಅದನ್ನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಸಂಸಾರ ನಡೆಸಿರ್ತಾರೆ. ಅದೇ ವಿಚಾರದಲ್ಲಿ ಆ ವ್ಯಕ್ತಿ ಮೇಲೆ ಮದುವೆ ಆಗೋದು ಒತ್ತಾಯ ಮಾಡ್ತಿರ್ತಾರೆ. ಆ ಒತ್ತಡದಲ್ಲಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಗಮನ ಇದೆ. ಆ ಕೇಸ್ ಯಾಕೆ ನೀವು ಇದು ಮಾಡಲ್ಲ? ನಾನು ಸ್ಪಷ್ಟವಾದ ತಾಕತ್ತಿದೆ ಆ ವ್ಯಕ್ತಿಯ ಸಾವಿಗೆ ಚಂದನ್ ಕುಮಾರ್ ತಂಗಿ ಭವ್ಯ ಕಾರಣ ಅಂತೇಳಿ ಇನ್ನೂ ಹೋರಾಟ ಮಾಡ್ತೀನಿ. ಬಿಟ್ಟು ನಾನು ಬಿಡಲ್ಲ, ಇನ್ನು ಹೋರಾಟ 3991 ಪೇಜ್ ಚಾರ್ಜ್ ಶೀಟ್ ಆಗಿದೆ. ಇನ್ನು ಅಡಿಷ್ನಲ್ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ ಅಂತೇಳಿ ಮೀಡಿಯಾ ಸೂಳೆ ಮಕ್ಕಳಿಗೆ ಗೊತ್ತಿಲ್ಲದಿರೋ ನ್ಯೂಸ್ ಏನು ಅಂದರೆ, ಅದರಲ್ಲಿ ದರ್ಶನ್ ಅವ್ರ ಬಗ್ಗೆ ಇರೋ ಚಾರ್ಜ್ ಶೀಟ್ ಪೇಜಸ್ಸು ಬರೀ 62 ಮಾತ್ರನೇ. ಚಾರ್ಜ್ ಶೀಟ್ ಎಲ್ಲೂ ಡಿಸ್ಪ್ಲೇ ಆಗಬಾರ್ದು ಅಂತ ಕೋರ್ಟಿಂದ ಅತ್ತಿಗೆ ಅವರು ಸ್ಟೇ ತಂದಿರೋ ಕಾರಣದಿಂದ ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವ್ರಿಗೆ ಗೌರವ ಕೊಟ್ಟು ನಾವು ಆ ಚಾರ್ಜ್ ಶೀಟ್ನ ಡಿಸ್ಪ್ಲೇ ಮಾಡ್ತಾ ಇಲ್ಲ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಆ 62ರಲ್ಲಿ 45 ಪೇಜು ಬರೀ ಫೋಟೋಸ್ ಅಷ್ಟೇ ಇದೆ. ಇನ್ನು ಬರೀ 10-15 ಪೇಜ್ ಅಷ್ಟೇ ದರ್ಶನ್ ಅವ್ರ ಬಗ್ಗೆ ಇದೆ ಅಷ್ಟೇ.